ಮೀ ಟು ಅಂಡ್ ಮೀ ನೀದರ್ ಆರ್ ಮೀ ನೈದರ್ ಇದನ್ನ ಯಾವಾಗ ಯೂಸ್ ಮಾಡಬೇಕು ಬನ್ನಿ ತಿಳ್ಕೊಳ್ಳೋಣ. ಐ ಲೈಕ್ ಕಾಫಿ, ನನಗೆ ಕಾಫಿ ಇಷ್ಟ. ಒಬ್ಬ ಪರ್ಸನ್ ನಮಗೆ ಹೇಳ್ತಾನೆ ನನಗೆ ಕಾಫಿ ಇಷ್ಟ ಅಂತ. ಆಗ ನಾನು ಅದಕ್ಕೆ ರಿಪ್ಲೈ ಅನ್ನ ಕೊಡುವಾಗ ನನಗೂ ಇಷ್ಟ, ನನಗೂ ಕಾಫಿ ಇಷ್ಟ ಅನ್ನೋ ಆನ್ಸರ್ ಅನ್ನ ಕೊಡಬೇಕಾದಾಗ ಮೀ ಟು ಅಂತ ಹೇಳಬೇಕು. ಐ ಡೋಂಟ್ ಲೈಕ್ ಕಾಫಿ, ಆ ಪರ್ಸನ್ ನನಗೆ ಕಾಫಿ ಇಷ್ಟ ಇಲ್ಲ ಅಂದಾಗ ಆಗಲೂ ನಾವು ಮೀ ಟು ಅಂತ ಯೂಸ್ ಮಾಡಿದ್ರೆ ರಾಂಗ್ ಆಗುತ್ತೆ. ನನಗೂ ಕಾಫಿ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ನಾವು ಮೀ ನೀದರ್ ಆರ್ ಮೀ ನೈದರ್ ಅಂತ ಹೇಳಬೇಕು. ಸೊ ಯಾಕೆ ಈ ತರ ಹೇಳಬೇಕು, ಈ ಡಿಫ್ರೆನ್ಸ್ ಯಾಕೆ ಆಯ್ತು ಅನ್ನೋದಾದ್ರೆ, ಫಸ್ಟ್ ಒನ್ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಆ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ನಾವು ಅಗ್ರಿ ಮಾಡ್ತಾ ಇದ್ದೀವಿ, ಸೊ ಮೀ ಟು. ಸೆಕೆಂಡ್ ಒನ್ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ, ಸೊ ಇಟ್ಸ್ ಎ ನೆಗೆಟಿವ್ ಸ್ಟೇಟ್ಮೆಂಟ್. ಇದನ್ನ ನಾವು ಅಗ್ರಿ ಮಾಡ್ತಾ ಇದ್ದೀವಿ ಅಥವಾ ನಾನು ಅಗ್ರಿ ಮಾಡ್ತಾ ಇದ್ದೀನಿ, ನನಗೂ ಕಾಫಿ ಇಷ್ಟ ಇಲ್ಲ ಅಂತ ಹೇಳಬೇಕಾದಾಗ ಮೀ ನೈದರ್ ಅಂತ ಹೇಳಬೇಕು. ಈ ಡಿಫ್ರೆನ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಪಾಸಿಟಿವ್ ಸ್ಟೇಟ್ಮೆಂಟ್ ಜೊತೆ ಅಗ್ರಿ ಮಾಡುವಾಗ ಮೀ ಟು, ನೆಗೆಟಿವ್ ಸ್ಟೇಟ್ಮೆಂಟ್ ಜೊತೆ ಅಗ್ರಿ ಮಾಡುವಾಗ ಮೀ ನೀದರ್ ಆರ್ ನೈದರ್. For more interesting English lessons, don't forget to subscribe my YouTube channel.